ಇಲ್ಲಿರೋರಿಗೆ ಯಾರಿಗೂ ಹೇಳ್ಬೇಡ, ಭಯ ಪಡ್ತಾರೆ. ಸಿದ್ದು ಇಲ್ಲೇ ಎಲ್ಲೋ ಇದ್ದಾನಂತೆ. ನಾನು ಹೇಳಿದ ಅರ್ಥ ಆಯ್ತು ಅಲ್ವಾ ಸ್ಯಾಮ್? ನೀನು ಹೋಗಿ ಆ ಕೆಲಸದಲ್ಲಿರು. ಪೂಜೆ ಪೂರ್ತಿ ಆಗೋದ್ರೊಳಗೆ ನಮ್ಮ ಕೆಲಸ ಪೂರ್ತಿ ಆಗಬೇಕು. ಹೋಗು. ವಾಸು ಕಾಲ್ ಮಾಡಿದ್ದ. ನಮಗೆ 50 ಮೀಟರ್ ಸರೌಂಡಿಂಗ್ಸ್ ಎಲ್ಲ ಇದ್ದಾನಂತೆ. ನಾನು ಹೋಗಿ ನೋಡ್ಕೊಂಡು ಬರ್ತೇನೆ. ಹುಷಾರು ಆಫೀಸರ್. ಅವನು ಖಂಡಿತವಾಗ್ಲೂ ಮತ್ತೆ ಮಾರು ವೇಷದಲ್ಲೇ ಬಂದಿರ್ತಾನೆ. ಓಕೆ ಪುರೋಹಿತ್ರೆ, ನಾನು ಈಗಲೇ ಬರ್ತೀನಿ. ಸರಿಯಪ್ಪ, ಬೇಗ ಬನ್ನಿ. ಸರಿ. ಏನಾಯ್ತು ಶೌರ್ಯ? ಏನಿಲ್ಲಮ್ಮ, ಈಗಲೇ ಬಂದೆ. ಅಮ್ಮ, ಹೂವು ಅಕ್ಷತೆ ತಗೊಂಡು ಅರ್ಚನೆ ಮಾಡಮ್ಮ. ಓಂ ಭೂಪಾದೋ ಯಸ್ಯ ನಾಭೀವಿಯದ ಅಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಸ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೆ ಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನವಕ್ಷಂ ವಿಷ್ಣುವೀಶಂ ನಮಾಮಿ. ಸಾರಿ, ನೀವು ಮುಂದುವರಿಸಿ. ಸರಿ ಯಜಮಾನ್ರೆ. ಭುಜಗಶಯನಂ ಪದ್ಮನಾಭಂ ಸುರೇಶಂ ಕೊಡೋಲ್ಲ ಪುರೋಹಿತ್ರೆ. ಅಮ್ಮ, ಶುಭವಾಗಿ ಪೂಜೆ ನಡೀತಿರ್ಬೇಕಾದ್ರೆ ಜಗಳ ಯಾಕಮ್ಮ? ಅಮ್ಮ ಕಲ್ಯಾಣಿ, ನೀವು ಗಿರಿಜೆಯಾಗಿ ಶೌರ್ಯ ಅವ್ರನ್ನ ಶಿವನಾಗಿ ಭಾವಿಸಿದ್ರೆ ಎಲ್ಲ ಸರಿ ಹೋಗುತ್ತೆ.
ಶೌರ್ಯ ಅವರೇ, ನೀವು ಪಂಚೆ ಶರ್ಟು ಉಟ್ಕೊಂಡ್ರೆ ಸರಿ ಹೋಗುತ್ತೆ. ಸರಿ ಪುರೋಹಿತ್ರೆ. ಶೌರ್ಯ, ಹೋಗಿ ಬಟ್ಟೆ ಬದಲಾಯಿಸು. ಸರಿ ಅಜ್ಜಿ. ಹೋಗಮ್ಮ. ಸರಿ ಅಜ್ಜಿ. ಏನ್ರಮ್ಮ, ನೀ ಹೋಗಿ ಕಲ್ಯಾಣಿಗೆ ಸಹಾಯ ಮಾಡಿ. ಸರಿಮ್ಮ. ಅನುಪಮ, ಏನಮ್ಮ? ನೀನ್ ಹೋಗಿ ಅಡ್ಗೆ ಕೆಲಸ ನೋಡು. ಸರಿಮ್ಮ. ಪಲ್ಲವಿ, ನೀನ್ ಹೋಗಿ ಸಹಾಯ ಮಾಡು. ಸರಿ ಅತ್ತೆ. ಪ್ರೀತಿ ಕುರುಡು ಅಂದ್ರೆ ನಮ್ದೇ ಇರೋರ್ಗೆ ನನ್ ಮಗನ್ನೇ ಉದಾಹರಣೆಯಾಗಿ ತೋರ್ಸ್ಬೇಕು. ಕಣ್ ಮುಚ್ಕೊಂಡ್ ಪ್ರೀತಿ ಮಾಡಿದ್ರೆ ನಿಮ್ ಜೀವನನು ಹೀಗೆ ಆಗುತ್ತೆ ಅಂತ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು. ಹೇಳಿದ್ರೆ ಕೇಳೋದಿಲ್ಲ. ಅವಳು ದರಿದ್ರ ಬೇಡ ಕಣೋ ಬಿಟ್ಬಿಡು ಅಂದ್ರೆ ನನ್ ಮೇಲೆ ಜಗಳಕ್ ಬರ್ತಾನೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದ್ಯೋ? ಶೌರ್ಯ ಏನಾದ್ರೂ ಗುರ್ತು ಹಿಡಿದ್ರೆ ಖಂಡಿತ ಸಾಯಿಸ್ಬಿಡ್ತಾನೆ. ಭಗವಂತ, ನೀನೇ ಕಾಪಾಡ್ಬೇಕಪ್ಪ ನನ್ ಮಗನ್ನ. ಒಂದ್ ಕೆಲ್ಸ ಮಾಡು, ನನ್ ಮಗನ್ಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊ. ಬೇಕು ಅಂದ್ರೆ ಆ ಸಂಪಾದನ ನಿನ್ನ ಹತ್ರ ಕರ್ಕೊಂಡ್ಬಿಡು ಸ್ವಾಮಿ. ನಿನ್ಗೆ 1000 ಇಲ್ಲ 100 ತೆಂಗಿನಕಾಯಿ ಹೊಡಿತೀನಿ. ನಿನ್ ಮಗ ಎಲ್ಲೇ? ಎಲ್ಲಿ ಅಂತ ಕೇಳಿದ್ರೆ ಯೋಚನೆ ಮಾಡ್ತಿದ್ಯಲ್ಲ, ಹೇಳು. ಫಿಲಮ್ ಫೇರ್ ಅವಾರ್ಡ್ ಟ್ರೈ ಮಾಡ್ತಿದ್ಯಾ? ನಿನ್ನ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಯಾವುದೇ ಪಾರ್ಶ್ವವಾಯು ಬಂದಿಲ್ಲ ಅಂತನೂ ಗೊತ್ತಿದೆ. ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀವಿ. ನಾಟಕ ಆಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಏಳು ಮೇಲೆ ಏಳು. ಮರ್ಯಾದೆಯಿಂದ ನಿಜ ಹೇಳು. ನಿನ್ನ ಮಗನ್ನ ಸಾಯಿಸ್ತಾ ಬಿಡ್ತೀವಿ. ಇಲ್ಲ ಅಂದ್ರೆ ಅವನ್ನ ಎನ್ಕೌಂಟ್ರ್ ಮಾಡಿ ನಿನ್ನನ್ನು ಜೈಲ್ಗೆ ಹಾಕಿ ಜೀವನ ಪೂರ್ತಿ ಜೈಲು ಊಟ ತಿನ್ನೋ ಥರ ಮಾಡ್ತೀನಿ. ಬಡವ್ರ ಹೊಟ್ಟೆ ಮೇಲೆ ನೀನು ಹೊಡೆದು ಮಾಡಿರೋ ಸಂಪಾದನೆನೆಲ್ಲ ಎಲ್ರಿಗೂ ಹಂಚ್ಬಿಡ್ತೀನಿ. ಹೇಳು. ಯಾರು ತಪ್ಪು ಮಾಡಿದ್ರು ಅಂತ ನೀನೇ ನೋಡಿ ಹೇಳು ಶೌರ್ಯ. ನೀನ್ ಇಂಥದ್ದು ಏನಾದರೂ ಮಾಡಬಹುದು ಅಂತ, ನಿನ್ನ ಗುಟ್ಟು ಬಯಲಾಗೋದಕ್ಕೆ ನೀನು ಎಲ್ಲಿ ಬಿಡೋದಿಲ್ವೋ ಅಂತ ಸೇಫ್ಟಿ ಆಗಿರ್ಲಿ ಅಂತ ಕಲ್ಯಾಣಿ ನನಗದನ್ನು ಕಳಿಸಿದ್ಲು. ಇವಾಗಾದ್ರೂ ಅರ್ಥ ಆಯ್ತಾ? ಏನ್ ಅರ್ಥ ಆಗ್ಬೇಕು? ನೀನ್ ಮಾಡಿರೋ ತಪ್ಪು. ನಾನೇನ್ ತಪ್ಪು ಮಾಡಿದ್ದೀನಿ? ಇನ್ನೂ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಯಾರು ನಿನ್ ಪಕ್ಕದಲ್ಲಿ ನಿಲ್ಲೋದಕ್ಕೂ ಕೂಡ ಒಪ್ಕೋತಾ ಇಲ್ಲ ಅಂದ್ರೆ ಅವ್ರ ಹತ್ರ ನಿನ್ ಸ್ಥಾನ ಏನು ಅಂತ ಅರ್ಥ ಆಗ್ತಿದ್ಯಾ? ಅವ್ರೆಲ್ರೂ ಬೇಕು ಅಂತಾನೆ ನನ್ನನ್ನ ದೂರ ಇಡ್ತಾ ಇದ್ದಾರೆ ರೀ. ಅಲ್ಲ, ನಿನ್ನ ಹೊಟ್ಟೆ ಕಿಚ್ಚು ಕುತಂತ್ರದಿಂದ ಅವರಿಬ್ರು ನೀನ್ ಒಂದ್ ಮಾಡಬಾರ್ದು ಅಂತ ಆಡ್ತಿರೋ ನಾಟಕದಿಂದಾನೆ ಪರಿಸ್ಥಿತಿನ ಇಷ್ಟು ದೂರ ತಂದ್ಕೊಂಡಿದ್ಯಾ? ಅವ್ರ ಹಾಗೆ ನೀವು ಮಾತಾಡ್ತಾ ಇದೀರಲ್ರಿ. ನನ್ನ ಗಂಡ ಆಗಿ ನೀವಾದ್ರೂ ನನಗ್ ಸಪೋರ್ಟ್ ಮಾಡ್ಬೇಕಲ್ವಾ? ಏನು ಅಂತ ಸಪೋರ್ಟ್ ಮಾಡ್ಬೇಕು ಅಂತ್ಯಾ? ಹೇಗ್ ಸಪೋರ್ಟ್ ಮಾಡು ಅಂತ್ಯಾ? ನನ್ನ ಹೆಂಡತಿನ ಯಾಕೆ ಪೂಜೆಯಲ್ಲಿ ಕೂತ್ಕೊಳ್ಳಕ್ ಬಿಡಲ್ಲ ಅಂತ ನಾನು ಒಂದು ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ 100 ಉತ್ತರ ಇರುತ್ತೆ. ನಿನ್ ಹೆಂಡತಿ ಯಾಕೆ ಹೀಗೆ ಮಾಡಿದ್ಲು ಅಂತ ಅವ್ರ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಒಂದು ಉತ್ತರನೂ ಇರೋದಿಲ್ಲ. ಯಾಕಂದ್ರೆ ಅದೆಲ್ಲ ನೀನ್ ಮಾಡಿದ್ಯಾ, ಅದಕ್ಕೆ. ಏನ್ರಿ ಅವ್ರ ಥರ ನೀವು ಮಾತಾಡ್ತಾ ಇದೀರಲ್ಲ? ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ.
ಅನ್ಯಾಯವಾಗಿ ನನ್ನ ಮೇಲೆ ಆಪಾದನೆ ಹಾಕ್ತಿದ್ದಾರೆ. ಎಲ್ಲ ನನ್ನ ತಲೆ ಮೇಲೆ ಹಾಕಿ ಆ ಕಲ್ಯಾಣಿ ಅನುಪಮ್ಮ ಇಬ್ರು ಸೇರಿ ನನ್ನ ಮೇಲೆ ಪಿತೂರಿ ನಡೆಸ್ತಾ ಇದ್ದಾರೆ. ಅದ್ರ ಫಲಿತಾಂಶನೇ ಎಲ್ರೂ ಮುಂದೆ ನಾನು ಕೆಟ್ಟೋಳ್ ತರ ನಿಲ್ಲೋ ಹಾಗಾಯ್ತು. ನೀನ್ ಈ ಜನ್ಮದಲ್ಲಿ ಬದಲಾಗಲ್ಲ. ಕೊನೆ ಪಕ್ಷ ಗಂಡನ ಹತ್ರ ಆದ್ರೂ ನಿಜ ಹೇಳೋದು, ಪ್ರಾಮಾಣಿಕವಾಗಿ ಮಾತಾಡೋದನ್ನ ಕಲ್ತ್ಕೋ. ನಾನು ಹೇಳೋ ಮಾತು ಕೇಳಿ ಮನೆಯಿಂದ ಹೊರಟೋಗೋ. ಹೇಳ್ದೆ ಅಲ್ವಾ, ನನ್ನ ಕೆಲಸ ಮುಗಿಸ್ಕೊಂಡೇ ಹೋಗ್ತೀನಿ. ಏನೋ ನೀನ್ ಮುಗಿಸೋ ಕೆಲಸ? ನಿನ್ನಿಂದ ನನ್ ಮನೆ ಮುಳುಗ್ ಹೋಗ್ತಿದೆ ಕಣೋ. ನೀನು ಹುಲಿ ಬೋನ್ಗೆ ತಲೆ ಹಾಕ್ತಿದ್ಯಾ, ಅಷ್ಟಕ್ಕೂ ಅರ್ಥ ಆಗ್ತಿದ್ಯಾ ನಿನಗೆ? ಯಾಕೋ ಇಂಥ ಸಾಹಸ ಮಾಡ್ತಿದ್ಯಾ? ನನ್ ಮಾತು ಕೇಳಿ ಹೊರಟೋಗೋ. ಇಲ್ಲ, ನನಗೆ ಮನೆಯಲ್ಲಿರೋ ಒಡವೆ ದುಡ್ಡು ಬೇಕು. ಇಲ್ಲಿಂದ ಹೋಗೋದು ಅಂತ ಆದ್ರೆ ಅದ್ರ ಜೊತೆನೆ ಹೋಗ್ತೀನಿ. ಲೇ, ನಿನಗ್ ಬೇಕು ಅಂದ್ರೆ ಅದು ನಾನ್ ಕೊಡ್ತೀನಿ ಕಣೋ. ನಿನ್ ದುಡ್ಡು ನಂಗೆ ಯಾಕೆ? ಕೊಟ್ರು ಜಾಸ್ತಿ ಅಂದ್ರೆ ಎಷ್ಟು ಕೊಡ್ತೀಯಾ? ಅದೇ ಆ ದುಡ್ಡು ಒಡವೆ ಕಳ್ತನ ಮಾಡಿದ್ವಿ ಅನ್ಕೋ, ಸ್ವಲ್ಪ ದಿನ ಹ್ಯಾಪಿಯಾಗಿ ಬದುಕ್ಬೋದು. ಲೇ, ನಿನಗ್ ನನ್ ಪರಿಸ್ಥಿತಿ ಅರ್ಥ ಆಗ್ತಿಲ್ವೋ? ನಿನ್ನಿಂದ ನನ್ ಸಂಸಾರ ಹಾಳಾಗೋ ತರ ಇದೆ. ನೀನ್ ಇಲ್ಲಿಲ್ಲೇ ಓಡಾಡ್ತಿದ್ರೆ ಎಲ್ ಸಿಕ್ಕಾಕುತ್ತೀಯೋ ಅನ್ನೋ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ನಾನು ಇಲ್ಲಿದ್ದೀನಿ ಅನ್ನೋ ವಿಷಯ ಮರ್ತು ಹೋಗು. ನಿನ್ ಕೆಲಸ ನೀನ್ ನೋಡ್ಕೋ ಅಕ್ಕ. ಯಾರ ಕಣ್ಗೂ ಬೀಳ್ದೇನೆ ನಮ್ ಕೆಲಸ ನಾವು ಮಾಡ್ಕೊಂಡು ಹೊರಟೋಗ್ತೀವಿ. ಯಾಕೋ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಕಣ್ಮುಂದೆನೆ ಶೌರ್ಯ ಓಡಾಡ್ತಿದ್ದಾನೆ. ಯಾವ ಚಿಕ್ಕ ಅನುಮಾನ ಬಂದ್ರು ನೀವಲ್ಲ ನನಗ್ ನಷ್ಟ ಆಗೋದು. ನೀನ್ ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಕು ಅಂತ ನೋಡ್ಬೇಡ. ನಾನಿಲ್ಲಿ ಬಂದಿರೋದೇ ಆ ಕಲ್ಯಾಣಿ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ. ತೀರಿಸ್ಕೊಂಡೇ ಹೋಗ್ತೀನಿ. ಲೇ, ನಿನ್ ಪಂತಕ್ಕೆ ನನ್ ಯಾಕೋ ಬಲಿ ಮಾಡ್ತಿದ್ದೀರಾ? ಬೇಗ ಹೋಗಿ ಅಡಿಗೆ ಪೂರ್ತಿ ಮಾಡಿ, ಎಲ್ರೂ ಊಟಕ್ಕೆ ಬರ್ತಾರೆ. ಹೋಗಿ ಆಗ್ಲಿ ಅಮ್ಮ, ಹೋಗಿ. ಯಾರದು? ಯಾರ ಹತ್ರ ಮಾತಾಡ್ತಿದ್ದೆ? ಕೆಲಸದವ್ರು ರೀ. ಬಂದಿರೋರೆಲ್ರಿಗೂ ಊಟದ ವ್ಯವಸ್ಥೆ ನೋಡ್ಕೋತಿದ್ದೀನಿ. ಹೋಗಿ ಏರ್ಪಾಡ್ ಮಾಡು ಅಂತ ಹೇಳ್ದೆ. ನೀನೇನೋ ಕೆಲಸ ಹೇಳ್ತಿರೋ ಹಾಗಿರ್ಲಿಲ್ಲ, ಬೇಡ್ಕೊಳ್ಳೋ ತರ ಇತ್ತು. ಅಷ್ಟೊಂದು ಜೋರಾಗಿ ಹೇಳಕ್ಕಾಗಲ್ಲ ಅಲ್ವಾ? ಅವ್ರಿಗೆ ಜೋರಾಗಿ ಏನಾದ್ರೂ ಹೇಳಿದ್ವಿ ಅಂದ್ರೆ ಅವ್ರು ಆ ಕೋಪನ ಬಂದ ಅತಿಥಿಗಳ ಮೇಲೆ ತೋರಿಸ್ತಾರೆ. ನಮ್ಗೆ ಅಲ್ವಾ ಕೆಟ್ಟ ಹೆಸರು. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಷ್ಟೇ. ಸರಿ ಬಿಡು, ನಡಿ. ಹಾ, ನನಗೆ ಮನೆಯಲ್ಲಿರೋ ಒಡವೆ ದುಡ್ಡು ಬೇಕು. ಇಲ್ಲಿಂದ ಹೋಗೋದು ಅಂತ ಆದ್ರೆ ಅದ್ರ ಜೊತೆನೆ ಹೋಗ್ತೀನಿ. ಅದೇ ಆ ದುಡ್ಡು ಒಡವೆ ಕಳ್ತನ ಮಾಡಿದ್ವಿ ಅನ್ಕೋ, ಸ್ವಲ್ಪ ದಿನ ಹ್ಯಾಪಿಯಾಗಿ ಬದುಕ್ಬೋದು. ಆ ಕೀನ ತಗೊಂಡು ಹೋಗಿ ಸ್ವಲ್ಪ ಒಡವೆ ದುಡ್ಡು ಸಿದ್ದು ಕೊಟ್ರೆ ಅವ್ರು ಹೊರಟೋಗ್ತಾರೆ. ನಾನು ತೊಂದರೆಗೆ ಸಿಕ್ಕಾಕೊಳ್ದೇ ಇರ್ತೀನಿ. ಇಲ್ಲಾಂದರೆ ಅವರಷ್ಟು ಕಳ್ತನ ಮಾಡ್ಕೊಂಡು ಹೋದ್ರು ಅಂದರೆ ಆಮೇಲೆ ಎಲ್ಲರೂ ನನಗೆ ಅಂತಾರೆ. ತಕ್ಷಣ ಕೆಲಸ ಮುಗಿಸ್ಬೇಕು.
ರೆಡಿ ಮಾಡಿ. ನಿಂತ್ಕೊಳ್ಳಿ ಅತ್ತೆ. ಏನತ್ತೆ ಇದು? ಏನಿದೆ? ಏನೂ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನೇನ್ ಮಾಡ್ದೆ ಶೌರ್ಯ? ನಿಮ್ಮ ಫೋನಿಂದ ನಿಮ್ಮಮ್ಮ ಮೀನಾಕ್ಷಿ ಅವ್ರಿಗೆ ಕಾಲ್ ಯಾಕೆ ಹೋಗಿದೆ? ಕಾಲ್ ಯಾಕೆ ಹೋಗಿದೆ ಅತ್ತೆ? ಯಾರಿಗೋಸ್ಕರ ಮಾಡಿದ್ರಿ? ಎಲ್ಲಿದ್ದಾನೆ ನಿಮ್ಮ ತಮ್ಮ? ಎಲ್ಲಿದಾನೋ ನನಗೆ ಹೇಗೆ ಗೊತ್ತಾಗುತ್ತೆ ಶೌರ್ಯ? ಗೊತ್ತಿಲ್ಲದೆ ಇರೋವಾಗ ಕಾಲ್ ಮಾಡೋ ಅವಶ್ಯಕತೆ ಏನಿತ್ತು? ನಿಮಗೆ ಗೊತ್ತಿರುತ್ತೆ ಎಲ್ಲಿ ಅವನು, ಏನವನ್ ಪ್ಲಾನು? ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಶೌರ್ಯ. ಅಮ್ಮಂಗೆ ಪಾರ್ಶ್ವವಾಯು ಹೊಡೆದಿದೆ ಅಂತ ಗೊತ್ತಾಗಿ ಹೇಗಿದ್ದಾಳೋ ಏನೋ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ಅದು ಕೂಡ ತಪ್ಪೇನಾ? ಅಮ್ಮನ ಆರೋಗ್ಯಕ್ಕಾಗಿ ಫೋನ್ ಮಾಡಿದ್ರೆ ಅವನಿಗೋಸ್ಕರ ಫೋನ್ ಮಾಡಿದಾಗೇನಾ? ನನ್ನ ತಾಯಿಗೆ ಪಾರ್ಶ್ವವಾಯು ಬಂದಿದ್ರೆ ನಾನು ಮಾತಾಡಬಾರ್ದಾ? ಅವನ್ ತಪ್ಪು ಮಾಡಿದಾನೆ ಅಂತ ನನ್ನ ಕೂಡ ಅಪರಾಧಿ ಆಗಿ ನೋಡ್ತಿದ್ಯಾ ಶೌರ್ಯ? ಇನ್ನು ನಿಮ್ಗೇನು ಹೇಳಲಿಲ್ಲ, ಕೇಳ್ತಿದ್ದೀನಷ್ಟೇ. ಯಾವ ಪಾಪನೂ ಗೊತ್ತಿಲ್ದಿರೋ ನನ್ ಕೇಳಿದ್ರೆ ನನಗೆ ಬೇಜಾರಾಗಲ್ವಾ? ನೋಡಿ ಅತ್ತೆ, ನಿಜವಾಗ್ಲೂ ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ಸಮಸ್ಯೆನೇ ಇರೋದಿಲ್ಲ. ಒಂದ್ ವೇಳೆ ಅವನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತು ಅಂತ ನನಗೇನಾದ್ರೂ ವಿಷಯ ಗೊತ್ತಾದ್ರೆ ಅತ್ತೆ ಅಂತಾನು ನೋಡಲ್ಲ. ಅವನೇನೋ ತಪ್ಪಿಸ್ಕೊತಿದ್ದಾನೆ ಅನ್ಕೊಂಡಿದ್ದೀರಾ, ಆದ್ರೆ ನಮ್ಮವ್ರಿಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ನರ್ಸ್ ಹತ್ರ ಹೋಗಿದ್ದಕ್ಕೆ ಆ ನರ್ಸ್ ಏನು ಹೇಳಬೇಕೋ ಎಲ್ಲನೂ ಹೇಳಿದ್ದಾರೆ. ನಿಮ್ಮಮ್ಮ ನರ್ಸ್ ಹತ್ರ ಇರೋ ಫೋನ್ನ ಕಳ್ತನ ಮಾಡಿದ್ದಾರೆ. ನಿಮ್ಮ ತಮ್ಮನ ಜೊತೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡಿದ್ದಾರೆ. ಅದೆಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ಅತ್ತೆ ಅನ್ನೋ ಮರ್ಯಾದಿನ ಮರ್ತು ಹೋಗಿ ವರ್ತಿಸೋ ಹಾಗೆ ಮಾಡಬೇಡಿ. ಅವರಿಬ್ಬರ ಬಗ್ಗೆ ನಿಮ್ಗೇನೇ ಗೊತ್ತಿದ್ರು ಅವ್ರ ಜೊತೆ ನಿಮ್ಗೇನಾದ್ರೂ ಸಂಬಂಧ ಇದ್ರೆ ಮೊದಲೇ ಹೇಳ್ಬಿಡಿ. ಎಷ್ಟು ಸಲ ಹೇಳ್ಬೇಕು ನಿನಗೆ? ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಒಂದೇ ಹೊಟ್ಟೆಲ್ ಹುಟ್ಟಿರೋದಕ್ಕೆ ಅವನ್ ನನ್ನ ತಮ್ಮ ಅಷ್ಟೇ. ತಮ್ಮ ತಪ್ಪು ಮಾಡಿದ್ರೆ ನಾನ್ ತಪ್ಪು ಮಾಡ್ದಾಗೇನಾ? ಆದ್ರೂ ಎಲ್ಲ ನನ್ನ ಕರ್ಮ ಕರ್ಮ ನನ್ನ ಕರ್ಮ. ಅದೇನು, ಕಲ್ಯಾಣಿ ಹತ್ರ ಇರಬೇಕಾಗಿರೋ ಬೀಗದ ಕೈಗಳು ನಿನ್ನ ಹತ್ರ ಇದೆ? ಅಂದ್ರೆ ಕಲ್ಯಾಣಿ ಗಿರಿಜಾದೇವಿ ಗೆಟಪ್ ಹಾಕೋತಿದ್ರೆ ಅಡ್ಡಿ ಆಗುತ್ತೆ ಅಂತ ಪಕ್ಕಕ್ಕಿಟ್ಟಿದ್ಲು. ಮತ್ತೆ ಯಾರಾದ್ರೂ ತಗೊಂಡು ಹೋಗ್ತಾರೇನೋ ಅಂತ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅದು ಯಾರ ಹತ್ರ ಇರಬೇಕೋ ಅವ್ರ ಹತ್ರ ಇದ್ರೇನೆ ಚಂದ. ನಿನ್ನಂತವ್ರ ಕೈಲಿರೋದು ಅದು ಅಷ್ಟು ಒಳ್ಳೇದಲ್ಲ ಬಿಡು. ಕಲ್ಯಾಣಿ ಬ್ಯುಸಿಯಾಗಿದ್ರೆ ಅನುಪಮ ಅಮ್ಮನ್ಗೆ ನಾನು ಕೊಡ್ತೀನಿ. ಇಲ್ಲಿ ಕೊಡು. ಅತ್ತೆ, ಕೊನೆ ಅವಕಾಶ ಕೊಟ್ಟಿದ್ದೀನಿ. ಸಂಬಂಧ ಇಲ್ಲ ಅಂತ ಹೇಳಿದ್ದೀರಾ. ನೋಡ್ತೀನಿ ನೀವು ಹೇಳಿದ್ರಲ್ಲಿ ನಿಜ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತ. ಏನ್ ನನ್ನ ಪರಿಸ್ಥಿತಿ ಹೀಗಾಗೋಯ್ತು? ಆ ಕಡೆ ನೋಡಿದ್ರೆ ಕೈಗೆ ಬಂದ್ ಬೀಗದ ಕೈಗಳು ಹೋಯ್ತು. ಈ ಕಡೆ ನೋಡಿದ್ರೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೀನಿ ಅನ್ನೋ ವಿಷಯ ಗೊತ್ತಾಗೋಯ್ತು. ಇದ್ರ ಜೊತೆಗೆ ಅವನು ಇಲ್ಲೇ ಇದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತಿದೆ ಅಂತ ಗೊತ್ತಾಗೋಯ್ತು ಅಂದ್ರೆ ನನ್ನ ಕಥೆ ಮುಗ್ದಂಗೆ.
ಹಲೋ, ಯಾರು? ನೀನು ಯಾವಾಗ ಸಿಕ್ಕಾಕೋತೀಯ ಅಂತ ಕಾಯ್ತಾ ಇರೋ ಪೊಲೀಸ್ ವಾಸು ಕಣೋ.